ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಆರೋಸಿದ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಓಕೆ, ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ರಿ, ಇದೇ ನಿಮ್ಮ ಫಸ್ಟ್ ವೀಡಿಯೋ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ವೀಡಿಯೋ ಅಂತ ಚಲೋ ಅನಿಸಿದ್ರೆ ನಿಮ್ಗೆ ಅದು ನೋಡಿದ ವಿಷಯಗಳು ನಿಮಗೆಲ್ಲ ರೆಸನೇಟ್ ಆದ್ರೆ ಕಮೆಂಟ್ಸ್ ಮಾಡಿರಿ. ಓಕೆ, ರಿಟರ್ನ್ ವ್ಯೂವರ್ಸು, ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಇವತ್ತಿಂದ ಐತಲ್ಲ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡ್ರಿ, ಕೆಟ್ಟದ್ದು ಮಾತಾಡಬೇಡ್ರಿ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಇದ್ಮೇಲೆ ಜೀವನದೊಳಗೆ. ಅವ್ರು ನಿಮ್ಗೆ ಎಷ್ಟೇ ನೋವು ಕೊಟ್ಟಿರಲಿ, ನಿಮ್ಗೆ ಎಷ್ಟೇ ಬೈಲಿ, ಏನೇ ಮಾಡಲಿ, ಎಲ್ಲ ಕರ್ಮ ಇರ್ತಾವೆ, ಕರ್ಮಿಕ್ಕಿರ್ತಾವೆ. ಹಾಂ, ಎದುರಿಗಿರೋರಿಗೆ ಒಳ್ಳೇದನ್ನು ಬಯಸೋಕೆ ಸ್ಟಾರ್ಟ್ ಮಾಡಿರಿ. ನಿಮ್ಮ ಜೀವನದಾಗ ಏನೇನು ಆಗಕ್ಕೆ ಸ್ಟಾರ್ಟ್ ಹಾಕೋ ನೋಡ್ರಿ. ಇನ್ನೊಬ್ರಿಗೆ ಯಾವಾಗಲೂ ಒಳ್ಳೇದನ್ನು ಬಯಸ್ರಿ. ಅವ್ರು ನಿಮ್ಮ ಶತ್ರುನಾಗಿರಲಿ, ನಿಮ್ಗೆ ಎಷ್ಟೇ ಕೆಟ್ಟ ಮಾಡಿರಲಿ, ಸಿಟ್ಟು ಬರಲಿ, ಅವ್ರ ಮೇಲೆ ಏನೇ ಬರಲಿ, ಹೆಂಗೆ ಆಗಲ್ರಿ. ಅಟ್ಲೀಸ್ಟ್ ನಾ ಹೇಳಕತ್ತೀನಿ, ಇದು ನಮ್ಮ ಮೇಡಮ್ ಓಕೆ. ಯಾಕಂದ್ರೆ ನಾನು ವೀಡಿಯೋಸ್ ನೋಡಿದ್ಮೇಲೆ ಭಾಳ ಜನ ನಮ್ಮ ಜೀವನದಾಗ ನಾವು ಚೇಂಜ್ ಆಗ್ಯಾವ್ರಿ, ಒಳ್ಳೇದಾಗೈತೆ, ನಮಗೆ ಧೈರ್ಯ ಬಂದೈತಿ ಅಂತ ಹೇಳಿರಿ. ಸೊ ನನ್ನನ್ನು ಬಿಲೀವ್ ಮಾಡ್ತಿರಲ್ಲ, ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ನಾ ಹೇಳೇನಂತಾರ ನಾ ಮಾಡಿರಿ. ಆ್ಯಂಡ್ ಸಿ ದ ಮ್ಯಾಜಿಕ್. ಏನು ನಿಮ್ಮ ಜೀವನದಾಗ ಏನು ಮ್ಯಾಜಿಕ್ ಆಗ್ತೈತಿ ನೋಡ್ರಿ. ಇವತ್ತಿಂದ ಸ್ಟಾರ್ಟ್ ಮಾಡಿರಿ. ಅಲ್ಲಿಂದ ಒಂದು 6 ತಿಂಗಳಿಗೆ, 3 ತಿಂಗಳಿಗೆ ಅಥವಾ ಒಂದು ವರ್ಷದ ಮಟ್ಟ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ನಿಮ್ಮ ಜೀವನದೊಳಗೆ ಏನೇನು ಬದಲಾವಣೆ ಆಗಲ್ಲ, ಜಸ್ಟ್ ಚೆಕ್ ಇಟ್. ನಿಮ್ಮ ಜೀವನದಾಗ ಏನೇನು ಸಮಸ್ಯೆಗಳು ಪರಿಹಾರ ಆದ್ವ, ನಿಮಗೆ ಗೊತ್ತಿಲ್ಲದಂಗೆ ಹೆಂಗೆ ಸರಿ ಆದಿಲ್ಲ ನೋಡ್ಕೊಂಬಿಡ್ರಿ. ಇನ್ನೊಬ್ರ ಬಗ್ಗೆ ಮಾತಾಡಬೇಡ್ರಿ. ಕೆಟ್ಟದಾಗಿ ಇನ್ನೊಬ್ರ ಬಗ್ಗೆ ಒಟ್ಟು ಮಾತಾಡೋಕೆ ಹೋಗ್ಬೇಡ್ರಿ. ಕೆಟ್ಟದಲ್ಲ, ಇನ್ನೊಬ್ರ ಬಗ್ಗೆ ಒಟ್ಟು ಮಾತಾಡಬೇಡ್ರಿ ಜಾಸ್ತಿ. ಅವ್ರ ಮನೆಗೆ ಹಂಗಿದ್ರಂತ, ಅವ್ರ ಮನೆಗೆ ಹಿಂಗೆ ಮಾಡ್ತಿದಾರ, ಆಕಿ ಓಡೋದ್ಲಂತ, ಈಕಿಗೆ ಕುಂತಂತ, ಅವನು ಎಲ್ಲೋ ಜಾಬ್ ಸಿಕ್ಕಿಲ್ಲಂತ, ಕೆಲಸ ಇಲ್ಲಂತ, ಹುಡುಗ ಮದುವೆ ಆಗಿಲ್ಲ, ಈಕಿಗೆ ಮದುವೆ ಆಗಿಲ್ಲ, ಮತ್ತು ಹಿಂಗೆ ಸೊಸೆ ಹಿಂಗೆ, ಮಾವು ಹಿಂಗೆ, ಆ ಹುಡುಗ ಹಂಗೆ, ಈ ಹುಡುಗಿ ಹಿಂಗೆ, ನಾವೆಲ್ಲ ಕುತ್ಕೊಂಡು ಹರಟಿ ಹೊಡಿತೀವಲ್ಲ ಕಟ್ಟಿ ಮೇಲೆ. ಈಗ ಫೋನ್ ಬಂದ್ಬಿಟ್ಟವಲ್ಲ, ಕಟ್ಟಿ ಮೇಲೆ ಯಾರು ಹೋಗಾರೀಗ? ಇದನ್ನೆಲ್ಲನೂ ಸ್ಟಾಪ್ ಮಾಡಿರಿ. ಯಾರ ನಿಮ್ಮ ಎದುರಿಗೆ ಇನ್ನೊಬ್ರ ಬಗ್ಗೆ ಏನೋ ಹೇಳಕತ್ತಿದ್ರಂದ್ರೆ ಅಲ್ಲಿಗೆ ಪ್ಲೀಸ್, ಇದು ಬೇಡ, ನಮ್ಮ ಬಗ್ಗೆ ಮಾತಾಡೋಣ. ನನ್ನ ಬಗ್ಗೆ ಏನಾರು ಹೇಳಿದ್ರೆ ಮಾತಾಡೋ, ಏನು ಎದಕ್ಕೆ ಬಂದಿರಿ, ಏನು ಮಾತಾಡ್ತಿದ್ರಿ, ಅದನ್ನ ಸ್ಟಾಪ್ ಮಾಡಿರಿ. ಅವ್ರನ್ನ ಪ್ರಾಕ್ಟೀಸ್ ಮಾಡಿರಿ. ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಮೆಲ್ಲಕ್ಕೆ ಅಂದ್ರೆ ಕಾನ್ಷಿಯಸ್ ಆಗ್ರಿ. ನೀವು ನಿಮ್ಮ ಜೀವನದಾಗ ಏನು ಬದಲಾವಣೆಗಳು ಬರ್ತಾವಂತ ನೋಡಿರಿ. ಆಮೇಲೆ ಏನು ಚಲೋ ಆತಲ್ಲ ನಿಮ್ಮ ಜೀವನದಾಗ ಆಗ್ಯಾಕತ್ತ 100% ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ನೀವು ಕಮೆಂಟ್ ಒಳಗೆ ತಿಳಿಸಿದ್ರಿ ಅಂದ್ರೆ ಕಮೆಂಟ್ ಮಾಡಿ. ಸೊ ಇನ್ನೊಬ್ರಿಗೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ನನಗೆ ಗೊತ್ತು, ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಒಳ್ಳೇದು ಆಕೈತೆ 100% ನನಗೆ ಗೊತ್ತು. ಸೊ ಇನ್ನೊಬ್ರಿಗೂ ಇದು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಆಯ್ತು, ನಮ್ಮ ಜೀವನದಾಗ ಚೇಂಜಸ್ ಆಗ್ತದವು ಅಂತ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ, ಇನ್ಸ್ಪಿರೇಷನ್ ಹಾಕಿರಿ ನೀವು ಅವಾಗ. ಓಕೆ, ಸೊ ಇಷ್ಟು ಹೇಳ್ಕೊತ ಪ್ರಾಕ್ಟೀಸ್ ಮಾಡಿರಿ ಪ್ಲೀಸ್. ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ದೀರಿ, ಅಲ್ಲಿ ಏನು ನಡೀತಾ ಐತಿ ಅಂತ ನೋಡೋಣ. ನಿಮ್ಮ ವ್ಯಕ್ತಿ ಜೀವನದೊಳಗೆ ನೋ ಕಾಂಟ್ಯಾಕ್ಟ್ ಒಳಗೆ ಏನೇನು ನಡೀತಾ ಐತಿ. ನೋ ಕಾಂಟ್ಯಾಕ್ಟ್ ಅಂದರೆ 4 ದಿನ ಮಾತಾಡ್ಸಿಲ್ರಿ, ಒಂದು ವಾರಿಂದ ಮಾತಾಡ್ಸಿಲ್ಲ, 3 ದಿನ, 1 ಮಂತ್, 1 ತಿಂಗಳಿಂದ ಜಾಸ್ತಿ ಯಾರ್ಯಾರು ಮಾತಾಡ್ಸಿಲ್ಲ, ಒಟ್ಟು ಕಾಂಟ್ಯಾಕ್ಟ್ ಇಲ್ಲ, ಏನೇನಿಲ್ಲ, ಒಂದು ಹಾಯ್ ಇಲ್ಲ, ಹಲೋ ಇಲ್ಲ, ಅವರಿಗೆ ಇದು ರೆಸನೇಟ್ ಚೆನ್ನಾಗಿ ಆಗ್ತದೆ. ಓಕೆ, ಯಾವ ವ್ಯಕ್ತಿ ಬಗ್ಗೆ ನೋ ಕಾಂಟ್ಯಾಕ್ಟ್ ಒಳಗದಿರಿ ಆ ವ್ಯಕ್ತಿದ 3 ಹೆಸರು ಹೇಳ್ಕೊಳ್ರಿ. ಅವ್ರ ಫೋಟೋಸ್ ಇದ್ರೆ ನೋಡಿರಿ, ಮೆಸೇಜಸ್ ಇದ್ರೆ ನೋಡಿರಿ, ಒಳ್ಳೆ ಮೆಸೇಜಸ್. ನೀವಿಬ್ರು ಚಂದ ನಕ್ಕೊಂಡು ಮಾತಾಡಿರ್ತಿರಲ್ಲ ಅಂಥ ಮೆಸೇಜಸ್ ನೋಡಿರಿ. ನೀವು ಏನಾದರೂ ಕ್ವಶನ್ಸ್ ಇದ್ವಂದ್ರೆ ಥಾಟ್ ಪ್ರೊಸೆಸ್ ಒಳಗೆ ಹಾಕ್ರಿ. ವಿಡಿಯೋ ಸ್ಟಾರ್ಟ್ ಅಂದ್ರೆ ರೀಡಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಪಾಸ್ ಮಾಡಿರಿ. ನನಗೆ ಹಿಂಗೇನೋ ಒಂದು ಕ್ವಶನ್ ಅನ್ನಿಸ್ತೈತಿ, ಅವ್ರ ಜೀವನ ಹಿಂಗಿರ್ಬೋದಾ ಅಂದ್ರೆ ಇಲ್ಲೇನಾದರೂ ಆನ್ಸರ್ ಬರ್ಬೋದು. ಸೊ ಇಲ್ಲೇ ಏಂಜಲ್ ಆನ್ಸರ್ಸ್ ಡೆಕ್ಕಿಂದ ನಿಮ್ಮ ಮನಸ್ಸೊಳಗೆ ಏನಾದರೂ ಕ್ವಶನ್ಸ್ ಅಂದ್ಕೊಳ್ರಿ, ಇದ್ರೊಳಗೆ ಆನ್ಸರ್ ಏನು ಬರ್ತಾವೆ ಅಂತ ನೋಡೋಣ. ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅವ್ರ ಜೀವನದಾಗ ಏನು ನಡೀತಾ ಐತಿ. ನೋ ಕಾಂಟ್ಯಾಕ್ಟ್ ಒಳಗೆ ಖುಷಿಯಿಂದ ಅದಾರೋ, ದುಃಖದಿಂದ ಅದಾರೋ, ಅವ್ರಿಗೂ ಪ್ರಾಬ್ಲಮ್ಸ್ ಅದಾವೋ, ಇಲ್ಲ ಬಿಂದಾಸ್ ಅದಾರ. ಸೊ ಪ್ಲೀಸ್ ಏಂಜಲ್ಸ್
ಅಲ್ಲಿ ಪರಿಸ್ಥಿತಿ ಹಂಗೈತಿ ಈಗ ಅಲ್ಲಿ ಇದ್ದು ಯುದ್ಧ ಮಾಡ್ಬೇಕು. ನಾನು ಇದ್ದಿದ್ದು ಬಂದಿದ್ದು ಎಲ್ಲನೂ ಎದುರಿಸ್ಬೇಕು. ಒಂದು ಅಲ್ಲಿ ಏನೇನು ನಡೀತಾ ಇತ್ತಲ್ಲ, ಅವ್ರು ಹಿಂದಿನ ಮೋಸ ಆಗಕತ್ತಾವು, ಯಾರ್ಯಾರು ಮೋಸ ಮಾಡ್ತಿದಾರ, ಯಾರ್ಯಾರು ಸುಳ್ಳು ಹೇಳ್ತಿದಾರ, ಯಾರ್ಯಾರು ಅವ್ರ ಉಪಯೋಗ ತೊಗೊಳಕತ್ತಾರ, ಅವ್ರನ್ನೆಲ್ಲ ಎದುರಿಸ್ಬೇಕು. ಒಂದು ಇಲ್ಲಾಂದ್ರೆ ನನಗೆ ಆಗಂಗಿಲ್ಲ ಅಂದ್ರೆ ಅಲ್ಲಿ ಅವ್ರು ಅದ್ರಾಗ ಬಿದ್ದು ಸಾಯ್ಬೇಕು. ಒಂದು ಅದ ಪರಿಸ್ಥಿತಿ ಒಳಗೆ ಅಲ್ಲೇ ಇರ್ಬೇಕು. ಹಿಂಗೆ ಇಂಥದ್ದೊಂದು ಪರಿಸ್ಥಿತಿ ಒಳಗೆ ನಿಮ್ಮ ವ್ಯಕ್ತಿ ಸಿಕ್ಕೊಂಡಾರ. ಸೊ ಅದರಿಂದ ಹೊರಗೆ ಬರ್ಬೇಕಂತ ಮಾಡ್ತಿದಾರ. ಬಟ್ ಆ್ಯಕ್ಷನ್ಸ್ ತೊಗೊಳಕ್ಕೆ ಅವ್ರಿಗೆ ಕರೆಕ್ಟಾಗಿ ಒಂದು ಇದು ಸಿಗುವಲ್ದು, ದಾರಿಗಳು ಸಿಗುವಲ್ಲು. ಯಾಕಂದ್ರೆ ಅವ್ರ ವಿಚಾರಗಳು, ಅವ್ರ ಆ್ಯಕ್ಷನ್ಸ್ ಏನದಲ್ಲ ಭಾಳ ಸಣ್ಣ ಹುಡುಗತೆ ಅದಾವೆ. ಒಂದು ಮೆಚುರಿಟಿ ಲೆವೆಲ್ ಒಳಗೆ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೊಂದು ಆ್ಯಕ್ಷನ್ ತೊಗೋಬೇಕಂತ ಅವ್ರಿಗೆ ಇನ್ನೂ ಐಡಿಯಾ ಹೊಳಿವಲ್ದು. ಏನೋ ಮಾಡ್ತಾರೆ ಬಟ್ ಅದು ವರ್ಕೌಟ್ ಆಗಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಡೀತಾ ಐತಿ. ಸೊ ಈ ಕಾರ್ಡ್ಸಿಗೆ ಬರೋದಿಲ್ಲ. ಸೊ ನಿಮ್ಮನ್ನು ಬಿಟ್ಟು ಹೋಗಿದ್ಮೇಲೆ, ನೋ ಕಾಂಟ್ಯಾಕ್ಟಿಗೆ ಹೋಗಿದ್ಮೇಲೆ ಒಂದು ಸ್ವಲ್ಪ ದಿನ ಆರಾಮಿದ್ರೆ, ಬೇರೆ ವ್ಯಕ್ತಿ ಜೊತೆಗೂ ಹೋಗಿರ್ಬೋದಿಲ್ಲ, ಅವ್ರ ಜೊತೆಗೆ ಭಾಳ ಚೆನ್ನಾಗಿದ್ರು, ಹೀಲಪ್ ಆದ್ರೆ, ಅಂದರೆ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಏನೋ ಅವರಿಗೆ ಉಷಪ್ಪ ಏನೋ ಒಂದು ನಾನು ಒಂದು ಭಾರ ಇಳಿಸ್ಕೊಂಡೆ ಅಂತ ಅನಿಸುತ್ತೆ ಅವರಿಗೆ. ನಿಮ್ಮಿಂದನೇ ಏನೋ ನೋವಾಗಿತ್ತು, ನೀವೇ ಅವ್ರಿಗೇನೋ ನೋವು ಮಾಡಿದ್ರಿ, ನೋವು ಮಾಡಿರ್ಬೋದು ನೀವು. 3 ಆಫ್ ಸೋರ್ಸ್ ಬಂದೈತಿ. ಅದನ್ನೆಲ್ಲ ಅವ್ರು ಏನು ಅಂದ್ಕೊಂಡ್ರಂದ್ರೆ, ಓಕೆ ಡನ್, ಇದು ಮುಗೀತಲ್ಲ ಮುಗೀತ, ನಾ ಇನ್ನು ಹೀಲಪ್ ಆಗ್ತೀನಿ, ಸಮಾಧಾನ ಆಗ್ತೀನಿ, ನನ್ನನ್ನು ಬ್ಯಾಲೆನ್ಸ್ ಮಾಡ್ಕೊತೀನಿ. ಕಷ್ಟ ಆಯ್ತು ಬಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರೆ, ಬಟ್ ಅದು ಅಷ್ಟು ಈಸಿ ಇದ್ದಿಲ್ಲ. ಜೀವನನೂ ಅಷ್ಟು ಈಸಿ ಇಲ್ಲ ಅಲ್ಲಿ. ನೀವು ಅಂದ್ಕೊಂಡಷ್ಟು ಅಲ್ಲಿ ಏನೂ ಈಸಿ ಇಲ್ಲ. ಬರೀ ನಿದ್ದಿಗಡ ಅಂತ ಥಾಟ್ಸ್ ಬರ್ತದವು, ನಿದ್ದಿಗಡ ಅಂತ ಪರಿಸ್ಥಿತಿಗಳು ಬರ್ತದವು. ಇಲ್ಲಾಂದ್ರೆ ಹುಷಾರು ತಪ್ತದಾರ, ಆರೋಗ್ಯ ಕೈ ಕೊಡ್ತೈತಿ. ಒಂದಿನ ತಲೆನೋದ್ರೆ ಒಂದಿನ ಬೆನ್ನು ಇರ್ತೈತಿ, ಒಂದಿನ ಇದ್ರ ಭುಜಾನೂ ಬರ್ತಾವೆ, ಕಣ್ಣು ಬರ್ತೈತಿ, ಅಳುದ ನಾ ಏನು ಮಾಡಲಿ. ಯಾಕಂದ್ರೆ ಅಲ್ಲಿರೋ ಪರಿಸ್ಥಿತಿ ಒಳಗೆ ಜನ ಒಬ್ಬೊಬ್ರು ನಂತರ ಮಾತಾಡ್ತಿದಾರಲ್ಲ. ನಿಮ್ಮ ಜೋಡಿ ಬ್ರೇಕಪ್ ಮಾಡ್ಕೊಡ ನೋ ಕಾಂಟ್ಯಾಕ್ಟ್ ಹೋಗ್ಯಾರ ಅನಿಸುತ್ತೆ. ಬಟ್ ಅದನ್ನು ಹ್ಯಾಂಡಲ್ ಮಾಡೋಕೆ ಒಟ್ಟಾಗಿಲ್ಲ ನಿಮ್ಮ ವ್ಯಕ್ತಿಗೆ. ಅವ್ರ ಒಳಗಿಂದ ಭಯ, ಅವ್ರ ಒಂಥರ ಪಶ್ಚಾತ್ತಾಪಗಳು ಅವ್ರನ್ನ ಕಾಡ್ತದವ ಹೆಚ್ಚಿಗೆ ಅಂದ್ರಲ್ಲಿ. ನಿಮ್ಮ ಜೊತೆ ಏನು ಒಂದು ಜಗಳ ಮಾಡಿದ್ರೆ ಅಂದ್ಕೊಳ್ರಿ, ವಾದ ಮಾಡಿದ್ರೆ, ಮನಸ್ಸು ಮಾಡಿದ್ರೆ, ನಿಮಗೂ ಮನಸ್ಸು ಮಾಡಿದ್ರೆ, ಯಾರೋ ಬೇರೆಯವ್ರ ಮಾತು ಕಟ್ಕೊಂಡದ, ಬೇರೆಯವ್ರು ಹೇಳಿದ ಮಾತು ಕೇಳ್ಕೊಂಡು ಬಿಟ್ಟೇನು ಹೋದ್ರಲ್ಲ ಅಲ್ಲೇ ಇಲ್ಲ. ಬಟ್ ಅಲ್ಲಿ ಸಮಾಧಾನ ಅನ್ನೋದಿಲ್ಲ ಆ ಜೀವಕ್ಕಲ್ಲೇ. ಅದನ್ನು ಹ್ಯಾಂಡ್ಲ್ ಮಾಡ್ಕೊಳಕ್ಕೂ ಆಗವಲ್ದು ಅದನ್ನು. ಯಾಕಂದ್ರೆ ಮನಸ್ಸು ಹೇಳ್ತಾ ಐತಿ ಶಾಂತ ಆಗು ಅಂತಂದು, ಶಾಂತ ಹೀಲಪ್ ಕೂಲ್ ಅಂತ ಮನಸ್ಸು. ಬಟ್ ಮೈಂಡ್ ಅದ್ರೊಳಗೆ ಏನೇನೋ ಯೋಚನೆಗಳು ಬರ್ತದವು, ಓವರ್ಲೋಡ್ ಆಗ್ಬಿಟ್ಟದ ತಲೆ ಏನದು. ಯೋಚನೆ ಮಾಡಿ ಭಾಳ ಲೋನ್ಲಿ ಫೀಲ್ ಆಗ್ತದ. ಅಂದರೆ ಒಂಟಿತನ ಕಾಡ್ತೈತೆ ಅವ್ರಿಗೆ. ಒಬ್ಬನೇ ಆಗ್ಬಿಟ್ನಾ ಅಥವಾ ಒಬ್ಬಕ್ಕೆ ಆಗ್ಬಿಟ್ನಾ ಜೀವನದಾಗ, ಯಾರೂ ಇಲ್ಲ ನನಗಿಲ್ಲೇ. ಪರಿಸ್ಥಿತಿ ನೋಡಿದ್ರೆ ಹಿಂಗೈತಿ ಇಲ್ಲಿ. ನೋಡ್ರಿ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಕೆಟ್ಟೈತಿ. ಅವ್ರು ಯಾರ್ಯಾರು ನಂಬಿದ್ರಲ್ಲ ಎಲ್ಲರೂ ಅವ್ರಿಗೆ ಹಿಂದಿಂದ ಮೋಸ ಮಾಡ್ಯಾರ. ಅವ್ರಿಗೆ ಬೆನ್ನಿ ಚುಸ್ತಾ ಅಂತಾರಲ್ಲ. ಈಗ ಎದ್ದಲ್ಲಿಂದ ಹೊರಗೆ ಬರ್ಬೇಕು ನಿಮ್ಮ ವ್ಯಕ್ತಿ, ಇಲ್ಲಾಂದ್ರೆ ಜೀವನ ಭಾಳ ಹಾಳಾಕತ್ತೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿ ಅದಾರ. ಸೊ ನೀವೇನು ಮಾಡ್ಬೇಕು ಇಂಥ ಹೊತ್ತಾಗ ನೋಡೋಣ, ಅದನ್ನೂ ಒಂದು ನೋಡೇ ಬಿಡೋಣ. ಇಂಥ ಪರಿಸ್ಥಿತಿ ಒಳಗಾದ್ರೆ ಈಗ ಅಂತೀರಿ ನಾ ಹೆಲ್ಪ್ ಮಾಡ್ಲನ್ರಿ, ಫೋನ್ ಹಚ್ಲನ್ರಿ, ನಾನು ಮಾತಾಡ್ಸ್ಲನ್ರಿ ಮ್ಯಾಮ, ಕರುಣಾಮಯಿಗಳು. ಸೊ ನೀವೇನು ಮಾಡ್ಬೇಕು ನೋಡೋಣ. ನಿಮ್ಮಷ್ಟಕ್ಕೆ ನೀವು ಸುಮ್ಮನಿರ್ರಿ. ಜೀವನ ಚಂದ ನಡೆದತ್ತಿಲ್ಲ ನಿಮ್ಮ ನೋಡ್ರಿ. ಎರಡು ಮೇಜರ್ ಅರ್ಕನ ನೀವು ಮೋನ್ ಆಗ್ತದಿರಿ. ಜೀವನದಾಗ ಸುಮ್ಮನೆ ನಿಮ್ಮ ಚಕ್ರ ಗಾಲಿ ಹೊಂಟೈತಿ.
ನೀವಾಗಿ ಎಲ್ಲ ಸಿಚುವೇಶನ್ನ ಕೈಯಾಗ ತೊಗೊಳಕ್ಕೆ ಹೋಗಿರಿ, ಹೋಗ್ಬೇಡ್ರಿ. ಅವರಾಗಿ ನಿಮ್ಮ ಹತ್ರ ಬಂದ್ರೆ ಈ ಎನರ್ಜಿ ನೀವು ಬರೋಕ್ಕೆ ಅಡ್ಡಿಲ್ಲ. ಅವರಾಗಿ ನೀವು ಬಂದರೆ, ಅವರಾಗಿ ನಿಮ್ಮ ಹತ್ರ ಬಂದರೆ ಬರಲಿ. ಅದೆಲ್ಲ ನೋಡ್ರಿ, ಒಂದು ವ್ಯಕ್ತಿಗೆ ಪರಿಸ್ಥಿತಿ ಅರ್ಥ ಆಗ್ಬೇಕಂದ್ರೆ ನಾವು ಹೇಳಿದರೆ ಅರ್ಥ ಆಗಲ್ಲ. ಹೇಳಿದ ಕೂಡಲೇ ಬೇರೆಯವ್ರದ್ದು ನೋಡಿ, ಕಷ್ಟಗಳನ್ನ ನೋಡಿ ಅನುಭವಿಸಿ, ಬೇರೆಯವ್ರ ಅನುಭವಗಳನ್ನು ಕೇಳಿ ಸುಧಾರಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಇಲ್ಲ ನನಗೆ ಜೀವನದಾಗ ನನಗೆ ಪೆಟ್ಟು ಬಿದ್ದಾಗ ನನಗೆ ಬುದ್ಧಿ ಬರ್ತೈತೆ ಅಂದರೆ ಬಿಟ್ಬಿಡ್ಬೇಕು. ಹಿಂಗೆ ಬುದ್ಧಿ ಬರ್ಸ್ಕೊಳಕ್ಕೆ ಹುಳಿ ಪೆಟ್ಟು ಬಿದ್ದಷ್ಟು ಮೂರ್ತಿ ಎಲ್ಲಾಗ್ತೈತಿ. ಆಮೇಲೆ ಮೂರ್ತಿ ಬಂದಮೇಲೆ ನೀವೆಲ್ಲ ಇಡ್ಬೇಕು, ನೀವೊಂದು ವಿಚಾರ ಮಾಡ್ಬೇಕು. ಗರ್ಭಗುಳಿಗೆ ಇಡ್ತೀರ, ಮೆಟ್ಲ ಮಾಡ್ತೀರಾ, ಇಲ್ಲ ಯಾವುದೋ ಕಮ್ದಾಗ ಇಡ್ತೀರ, ನಿಮಗೆ ಬಿಟ್ಟಿದ್ದೆ. ಸೊ ನಿಮ್ಮ ಜೀವನ ನಿಮ್ಮ ಕೈಯಾಗ ತೊಗೊಳ್ರಿ. ಸೊ ಈಗ ಏಂಜಲಿಕ್ ಆನ್ಸರ್ಸಿಂದ ಏನಾದರೂ ಕ್ವಶನ್ಸ್ ಇದ್ರೆ ನಿಮ್ಮ ಮನಸ್ಸೊಳಗೆ ಕ್ವಶನ್ಸ್ನ ಹೇಳ್ಕೊಳ್ರಿ. ಸೊ ಇಂಥ ಪರಿಸ್ಥಿತಿ ಒಳಗೆ, ನೋ ಕಾಂಟ್ಯಾಕ್ಟ್ ಒಳಗೆ ಅಥವಾ ನಿಮ್ಮ ಜೀವನದಾಗಿಂದ ಇಲ್ಲಿ ಆನ್ಸರ್ಸ್ ಏನು ಬರ್ತಾವಂತ ನೋಡೋಣ. ಸೊ ಒಂದು 5 ಕಾರ್ಡ್ ತೆಗಿತೀನಿ. ನಿಮ್ಗೆ ಒಂದೊಂದು ಸಿಚುವೇಶನ್ಗೆ ಒಂದು ಕಾರ್ಡ್ ತೊಗೋಬೋದು, ಇಲ್ಲಾಂದ್ರೆ ನೀವು ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿಕೊಳ್ರಿ. ಆನ್ಸರ್ ಏನು ಬರ್ತಾವ ಅಂತ ನೋಡೋಣ. ನನ್ನ ವ್ಯೂವರ್ಸಿಗೆ ಪ್ಲೀಸ್ ಆನ್ಸರ್ಸ್ ಕೊಡ್ರಿ. ಅವ್ರದ್ದು ಏನೇನೋ ಕ್ವಶನ್ಸ್ ಇರ್ತಾವೆ ಮನಸ್ಸೊಳಗೆ. ಸೊ ದಿಸ್ ಈಸ್ ಅ ಕಾರ್ಡ್ ನಂಬರ್. ಇವನು ತೆಗೆದು ಬಿಡೋಣ, ಕನ್ಫ್ಯೂಸ್ ಆಗ್ತೀರಾ. ದಿಸ್ ಇಸ್ ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಆ್ಯಂಡ್ 5. 1 2 3 4 5. ನಿಮ್ಮ ಪಾಸ್ ಮಾಡಿರಿ ವಿಡಿಯೋ. ನಿಮ್ಮ ಪರಿಸ್ಥಿತಿ ಏನಾದರೂ ಇದ್ರೆ ಕಾರ್ಡ್ ನಂಬರ್ 1 2 ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಒಂದು 5 ಪ್ರಾಬ್ಲಮ್ ನೀವು ಕೇಳ್ಕೊಬೋದು ಆನ್ಸರ್. ಓಕೆ, ಇಲ್ಲ ನಮಗೇನಿಲ್ಲ ನಾವು ಒಂದೇ ಕೇಳ್ತೇನೆ ಅಂದರೆ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸರಿ ಸ್ಟಾರ್ಟ್ ಮಾಡೋಣ. ಸೊ 1ನೇ ಕಾರ್ಡ್, ನೀವೇನು ಕ್ವಶನ್ಸ್ ಕೇಳ್ಕೊಂಡಿರಿ ಅದಕ್ಕೇನು ಆನ್ಸರ್ ಬರ್ತೈತೆ. ಲುಕ್ ಫಾರ್ ಎ ಸೈನ್ ಅಂತ ಬಂದೈತಿ ಇಲ್ಲಿ. ಅಂದರೆ ಏನಾದರೂ ಒಂದು ಕುರುಹುಗಳಿಗೆ, ನಿಮ್ಗಲ್ಲಿ ಏನಾದರೂ ಒಂದು ಇದು ಸಿಕ್ತತ್ತ, ಏನಾದರೂ ನಿಮ್ಗೊಂದು ಕ್ಲೂ ಸಿಕ್ತತ್ತ ನೋಡ್ರಿ. ಆ ಪರಿಸ್ಥಿತಿ ಒಳಗೆ ದೇವ್ರು ಏನಾದರೂ ಒಂದು ಸಿಗ್ನಲ್ ಕೊಡ್ತಿರ್ತಾನೆ. ಹಿಂಗೆ ಏನಾದರೂ ಒಂದು ಏನಾರು ಕಾಣ್ತಿರ್ತೈತಿ. ಉದಾಹರಣೆ, ನಮ್ಮ ಜೀವನದಾಗ ಏನೋ ಭಾಳ ಪರಿವರ್ತನೆಗಳು ಆಗ್ತಿರ್ತಾವ ಅಂದ್ರೆ ನಾವು ಬಟರ್ಫ್ಲೈಸ್ ಭಾಳ ನೋಡ್ತೇವೆ. ಇದು ಉದಾಹರಣೆ ಹೇಳ್ತದಾನೆ. ಹಂಗೆ ನೀವು ಏನು ಕ್ವಶನ್ ಕೇಳ್ಕೊಂಡಿರಲ್ಲ, ಆ ಕ್ವಶನ್ಗೆ ಅಲ್ಲೊಂದು ನಿಮ್ಗೆ ಏನೋ ತೋರಿಸ್ತದ ದೇವ್ರ. ನಿಮ್ಮ ಏಂಜಲ್ಸ್ ನಿಮ್ಗೆ ಯಾರು ಗೈಡ್ ಮಾಡ್ತದಾರಲ್ಲ, ದೈವ ಅದ. ನಮ್ಮನ್ನ ಎಲ್ಲರೂ ಒಬ್ಬೊಬ್ಬರು ನಮ್ಗೆ ಹಿಂದೊಬ್ಬರು ಬಾಡಿ ಗಾರ್ಡ್ ಇರ್ತಾರೆ, ದೈವ ಇರ್ತಾರೆ, ನಮ್ಗೆ ಎಲ್ಲರಿಗೂ ಇರ್ತಾರೆ. ಓಕೆ, ನಾವು ಅದನ್ನು ಅರಿವು ಮಾಡ್ಕೋಬೇಕಷ್ಟ. ಯಾವಾಗಲೂ ನಮ್ಮ ಇಲ್ಲಿ ನಿಜ ಒಂದು ತಂದೆ ತಾಯಿ ಇರ್ತಾರೆ ನಮ್ಮ ಹಿಂದೆ ಅಂತ ಅನ್ಕೊತೇವಲ್ಲ, ಹಂಗೆ ನಮ್ಮ ಹಿಂದೆ ಎಲ್ಲರಿಗೂ ಒಬ್ಬೊಬ್ಬರು ಏಂಜಲ್ಸ್ ಇರ್ತಾರೆ. ಸೊ ದೈವಗಳಂತೆಲ್ಲ ಅವ್ರು ಇರ್ತಾರೆ. ಅವ್ರು ನಿಮ್ಗೆ ಏನೋ ಒಂದು ಸೈನ್ ತೋರಿಸ್ತದಾರ. ಸೊ ಅದನ್ನು ನೀವು ನೋಡ್ತಾ ಇಲ್ಲ, ಅದಕ್ಕೆ ಬಂದೈತಿದ್ದ ಕಾರ್ಡ್. ಅದನ್ನು ನೋಡ್ರಿ, ನಾನು ಹಿಂಗೇನೋ ತೋರಿಸ್ತಿದ್ದೀನಿ, ನೀವು ಲುಕ್ ಫಾರ್ ಇಟ್. ಏನಾದರೂ ಹುಡುಕ್ರಿ, ಅಲ್ಲಿ ಒಂದು ಕ್ಲೂ ಹುಡುಕಲ್ಲಿ ಏನೋ ಕಾಣ್ತಾ ಐತಿ ನೋಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಕಾರ್ಡ್ ನಂಬರ್ 2 ಏನು ಕ್ವಶನ್ ಕೇಳ್ಕೊಂಡಿರಿ ಅದಕ್ಕೆ ಆನ್ಸರ್ ಏನು ಬಂತದೆ. ಡೋಂಟ್ ಸ್ಟಾಪ್. ನೀವೇನೋ ಒಂದು ವರ್ಕ್ ಮಾಡ್ತಿದ್ದೀರಿ, ನಾ ಇದನ್ನು ಮಾಡಲೋ ಬೇಡ, ಈ ವ್ಯಕ್ತಿ ಜೊತೆಗೆ ಹೋಗ್ಲೋ ಬೇಡ, ನಾ ಈ ಕೆಲಸಕ್ಕೆ ಮುಂದೆ ಇಡ್ಲೋ ಬೇಡ, ಕಾಲು ಮುಂದೆ ಇಡ್ಲೋ ಬೇಡ, ಹೆಜ್ಜೆ ಕಾಲು ಅನ್ನೋದಕ್ಕಿಂತ. ಓಕೆ, ನೀವು ಕರೆಕ್ಟ್ ದಾರಿ ಒಳಗೆ ಹೊಂಟಿರಿ. ನೀವು ಕರೆಕ್ಟ್ ದಾರಿ ಒಳಗೆ ಏನೈತಲ್ಲ ಅದನ್ನು ಮಾಡ್ಕೊಂಡು ಹೋಗ್ರಿ. ಸ್ಟಾಪ್ ಮಾಡಿಬಿಡ್ರಿ. ಡೋಂಟ್ ಸ್ಟಾಪ್ ಅಂತ ನಿಮಗೆ ಹೇಳ್ತಿರೋದು ಇದು. 3rd ಕಾರ್ಡ್, 3ನೇ ಕಾರ್ಡ್, ಅಪಾರ್ಚುನಿಟೀಸ್. ಓಕೆ, ನನ್ನ ಜೀವನಕ್ಕೆ ದುಡ್ಡಿಲ್ಲ, ನನ್ನ ಜೀವನದಾಗ ಮುಂದೆ ಏನಾಗಬೇಕು, ನನ್ನ ಜೀವನದಾಗ ಯಾರೂ ಬರೋಕತ್ತಿಲ್ಲ ಏನಂದ್ರೆ ಅಪಾರ್ಚುನಿಟೀಸ್ ನಿಮಗೆ ಎಷ್ಟೊಂದು ಬರ್ತದವು. ಮುಂದೆ ನಿಮ್ಗೆ ಅವಕಾಶಗಳು ಭಾಳ ಸಿಗ್ತದವು. ನನ್ನ ಜೀವನದಾಗ ಪ್ರೀತಿನೂ ಸಿಗಾಕತ್ತಿಲ್ಲ, ಹಾಗೆ ಏನೋ ನಿಮ್ದು ಏನೇನು ಇಲ್ಲ ಅಂತ ಯಾರು ಕೇಳ್ಕೊಂಡಿರಲ್ಲ ಏನಾಗ್ಬೋದು ಅಂತಂದು. ಸೊ ಅಪಾರ್ಚುನಿಟಿ ಬರ್ತದೆ, ಅವಕಾಶಗಳು ಬರ್ತದವು. ಅವಕಾಶಗಳ ಸುರಿಮಳೆ ಆಗ್ತಾ ಐತಿ. ಬಟ್ ಅದನ್ನು ಹೆಂಗೆ ಉಪಯೋಗಿಸ್ಕೊತೀರಿ ನಿಮಗೆ ಬಿಟ್ಟಿದ್ದು. ಆ ಅವಕಾಶಗಳು ಬಂದಿರ್ತಾವೆ, ಅದನ್ನು ನೀವು ಹೆಂಗೆ ತೊಗೊತೀರಿ, ತೊಗೊಂಡು ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಿದಾರೆ. ಸೊ ಕಾರ್ಡ್ ನಂಬರ್ 4, ಏನು ಕ್ವಶನ್ ಕೇಳ್ಕೊಂಡಿರಿ, ದೇರ್ ಈಸ್ ಸಮಥಿಂಗ್ ಬೆಟರ್. ಸೊ ಈ ನೀವೇನೋ ಕೇಳ್ಕೊಂಡಿರಲ್ಲ, ಇದಕ್ಕಿಂತ ನಿಮ್ಗೆ ಜೀವನದಾಗ ಇನ್ನೊಂದು ಸ್ವಲ್ಪ ಬೆಟರ್ ಐತಿ. ಅಂದ್ರೆ ಉದಾಹರಣೆಗೆ ಈಗ ನೋ ಕಾಂಟ್ಯಾಕ್ಟಿಂದ ಕೇಳ್ಕೊಂಡಿರಿ ಅನ್ಕೊಂಡಾನೆ ಯಾರೇ ಇಲ್ಲೇ. ನೋ ಕಾಂಟ್ಯಾಕ್ಟಿಂದ ಇಲ್ಲ, ಈ ವ್ಯಕ್ತಿ ನನ್ನ ಜೀವನಕ್ಕೆ ಬರ್ತಾರ, ಭಾಳ ದಿನ ಆತಾಗಲೇ ಮಾತಾಡ್ಸಿಲ್ಲ, 1 ವರ್ಷ ಆಯ್ತು, 6 ತಿಂಗಳಾಯ್ತು, 8 ತಿಂಗಳಾಯ್ತು, ಈ ವ್ಯಕ್ತಿ ನನ್ನ ಜೀವನಕ್ಕೆ ಬರ್ತಾರ, ನಿಮಗೆ ಗೊತ್ತಿರುತ್ತೆ ಆ ವ್ಯಕ್ತಿ ನಿಮ್ಮ ಜೋಡಿ ಹೆಂಗೆ ಬಿಹೇವ್ ಮಾಡಿದ್ರು ಅಂತಂದು. ಸೊ ನಿಮ್ಗೆ ಹೇಳ್ತಿದ್ರಿ ನಿನ್ನ ಜೀವನದಾಗ ಇನ್ನೂ ಇದಕ್ಕಿಂತ ಬೆಟರ್ ಬರೋದೈತಿ, ಇನ್ನೂ ಒಳ್ಳೇದು ಬರೋದೈತಿ. ದೇರ್ ಈಸ್ ಸಮಥಿಂಗ್ ಬೆಟರ್. ಸೊ ಇದಕ್ಕಿಂತ ನಿಮ್ಗೆ ಒಳ್ಳೇದು ನಿನ್ಗೆ ನಾಳೆ ಇಟ್ಟೆ ನಿಮ್ಮ ಮುಂದೆ ಅಂತ ನಿಮಗೆ ಹೇಳ್ತಿದಾರೆ.
ಏನೋ ನೀವು ಲಾಸ್ ಮಾಡ್ಕೊಂಡಿರ್ಬೋದು. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇವಲ್ಲ, ಮುಂದೆ ಏನೋ ಒಂದು ಒಳ್ಳೇದಾಗೋದಕ್ಕೆ ನಮ್ಗೆ ಇಲ್ಲಿ ಸ್ವಲ್ಪ ಧಕ್ಕೆಗಳು ಬಂದಿರ್ತಾವೆ. ಅದಿದೆ. ಸೊ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಇದು 5ನೇ ಕಾರ್ಡ್. ಪೀಸ್ಫುಲ್ ರೆಸೊಲ್ಯೂಷನ್ಸ್. ನೀವೇನು ಕ್ವಶನ್ ಕೇಳ್ಕೊಂಡಿರಿ ಅದಕ್ಕೊಂದು ಶಾಂತಿಯುತವಾದಂಥ ಒಂದನ್ನು ಸಂಧಾನ ಮಾಡ್ಕೊಳ್ರಿ, ಅಥವಾ ಶಾಂತಿಯುತ ಒಂದು ನಿಮ್ಮ ಮನಸ್ಸೊಳಗಿರ್ಬೋದು, ನಿಮ್ಮ ಥಾಟ್ಸ್ ಒಳಗಿರ್ಬೋದು, ಇನ್ನೊಬ್ಬರ ಜೊತೆಗಿರ್ಬೋದು, ನಿಮ್ಮ ಪರಿಸ್ಥಿತಿಗಳ ಜೊತೆಗೆ ನಾವು ಸಂಧಾನ ಮಾಡ್ಕೊಂಬಿಡ್ಬೇಕು. ಒಪ್ಕೋಬೇಕು ಅದನ್ನ ಅಂತ ಅರ್ಥ. ಪದೇ 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 ಅದನ್ನೇ ಥಿಂಕ್ ಮಾಡ್ತಿದ್ರೆ ನಮ್ಮೊಳಗೆ ನಾವು ಹೊಡೆದಾಡ್ಕೊತಿರ್ತೇವೆ. ಹೌದು, ನನ್ನ ಜೀವನ ಇಷ್ಟ ಐತಿ, ನಾನು ಇಷ್ಟಪಡ್ಕೊಂಬಂದಿದ್ದೆ, ಓಕೆ ನಾ ಇದನ್ನು ಒಪ್ಕೊಂಡ್ಬಿಟ್ಟೇನಿ, ಸೊ ವಾಟ್ ನೆಕ್ಸ್ಟ್? ಈಗ ಬ್ರೇಕಪ್ ಆಯ್ತು, ಒಬ್ಬರು ನಮ್ಮ ಬಿಟ್ಟು ಹೋದ್ರೆ ಓಕೆ ನಾ ಆ ಥರ ಇದು ಒಪ್ಕೊಂಡ್ಬಿಡ್ಬೇಕು. ಅದಿಲ್ಲ ಇಲ್ಲ ಅದೇ ವ್ಯಕ್ತಿ ಬೇಕು, ಅವ್ರು ನಿಮ್ಗೆ ಬೇಡ ಬೇಡ ಅಂತ ಬಿಟ್ಟು ಹೋಗಿರ್ತಾರೆ, ಅವ್ರಿಲ್ಲ ನಮ್ಗೆ ಅವ್ರ ಬೇಕಂತೀರಿ ನೀವು. ನಿಮಗೆ ಬೇಡ ಅಂತ ನಿಮ್ಮನ್ನು ರಿಜೆಕ್ಟ್ ಮಾಡಿ ಹೋದ್ರನ್ನ ಅವ್ರು ನೀನು ಬೆನ್ನ ಹತ್ತದ ನೀವು ಬಾ ನನ್ನ ಜೀವಕ್ಕೆ ಅಂತ ಕರಿತೀರಿ. ಒಂದು ಸಲ ಇದನ್ನು ವಿಚಾರ ಮಾಡಿರಿ. ಉದಾಹರಣೆ ಹೇಳಿದ್ದು ನಾನು ರಿಲೇಷನ್ಶಿಪ್ಪಾಗೆ, ಅದಕ್ಕೆ ನಿಮ್ಮ ಮನಸ್ಸಿನ ಜೊತೆಗೆ ಸಮझೋತ ಮಾಡ್ಕೊಂಬಿಡ್ರಿ. ಸೊ ಅಂದ್ರೆ ನಿಮಗೇನಾಗ್ತದಂದ್ರೆ ಮುಂದೆ ಅವಕಾಶಗಳು ನೀವು ಹಿಲಪ್ ಆಗಿಲ್ಲ ಅಂದ್ರೆ, ಇದ್ರ ಜೊತೆಗೆ ಸಮझೋದು, ಈ ಪರಿಸ್ಥಿತಿ ಜೊತೆಗೆ ನೀವು ಅದನ್ನು ಒಪ್ಕೊಂಡಿಲ್ಲ ಅಂದ್ರೆ ಮುಂದೆ ನಿಮ್ಗೆ ಹೆಜ್ಜೆ ಇಡೋಕೆ ಆಗಂಗೇ ಇಲ್ಲ. ಸೊ ಇದು ನಿಮ್ಮದು ಕ್ವಶನ್ಸ್ಗೆ ಆನ್ಸರ್ಸ್ಗಳು ಹೆಲ್ಪ್ಫುಲ್ ಆಗೈತಿ ರೀಡಿಂಗ್ ಅನ್ಕೊತ ಈ ರೀಡಿಂಗನ್ನು ಮುಗಿಸೋಣ. ಥ್ಯಾಂಕ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಭಾಳ ಜನ ಹಂಗೆ ವಿಡಿಯೋ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಓಕೆ, ಹ್ಯಾವ್ ಅ ಗ್ರೇಟ್ ಡೇ.